ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇವತ್ತು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇರ್ತಾರಲ್ವ ಅವ್ರಿಗೆ ಅಂತಲೇ ಒಂದಷ್ಟು ಟಿಪ್ಸ್ ತೊಗೊಂಬಂದಿದ್ದೀನಿ. ಯಾವಾಗ ನೋಡಿದ್ರೂ ಇವರು ಹಣ ಉಳಿಸಿ ಅಂತ ಹೇಳ್ತಾರೆ. ಬಟ್ ಆದರೆ ನಾನು ಹೇಗೆ ಉಳಿಸ್ಲಿ, ನನಗೆ ಬರ್ತಾ ಇರೋದೇ ಕಡಿಮೆ ಸಂಬಳ, ಆ ಸಂಬಳದಲ್ಲಿ ನನ್ನ ಕೈಯಲ್ಲಿ ಅಮೌಂಟ್ ಉಳ್ಸೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ. ಹಾಗಾದರೆ ತಪ್ಪದೇ ಈ ವಿಡಿಯೋ ನೋಡಿ, ಯಾಕಂದರೆ ಒಂದಷ್ಟು ನಾನು ಟಿಪ್ಸ್ನ ಹೇಳ್ತೀನಿ. ಆ ಟಿಪ್ಸ್ ಏನಾದರೂ ಫಾಲೋ ಮಾಡಿದ್ರೆ ನಿಮಗೆ ಎಷ್ಟೇ ಕಡಿಮೆ ಅಮೌಂಟ್ ಇದ್ದರೆ ಕೂಡ, ನಿಮಗೆ ಎಷ್ಟೇ ಕಡಿಮೆ ಸಂಬಳ ಇದ್ದರೆ ಕೂಡ ಅದನ್ನು ಫಾಲೋ ಮಾಡಿದ್ರೆ ಸಾಕು, ನೀವು ಆಟೋಮೆಟಿಕ್ಕಾಗಿ ದುಡ್ಡನ್ನು ಉಳಿಸ್ಕೋಬೋದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಯಾವಾಗಲೂ ಹೇಳ್ತಾನೆ ಇರ್ತಾರೆ ದುಡ್ಡು ಉಳಿಸಿ ಅಂತ. ಇವರು ಉಳಿಸ್ತಾ ಇದ್ದಾರಾ ಅಂತ ಕೇಳ್ತಿದ್ದೀರಾ. ಸೊ ನಾನು ಉಳಿಸ್ಬೇಕು ಅಂತಲೇ ಅನ್ಕೋತೀನಿ, ಬಟ್ ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಬರೋದ್ರಿಂದ ದುಡ್ಡು ಉಳಿಸೋಕ್ಕಾಗಲಿಲ್ಲ. ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿದ್ರೆ ಯಾಕೆ ಉಳಿಸೋಕ್ಕಾಗ್ತಾಯಿಲ್ಲ ನೀವು ಅಂತ, ಅದರದ್ದು ಕೂಡ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಈಗ ದುಡ್ಡು ಉಳಿಸೋದ್ರ ಬಗ್ಗೆ ಬಂದರೆ, ನನಗೆ ತುಂಬ ಕಡಿಮೆ ಸಂಬಳ ಅಂದರೆ, ಈಗ ನಾವೆಲ್ಲೇ ಯಾವುದೇ ಇದರಲ್ಲಿರ್ಬೋದು, ಅಲ್ಲಿ ನಮಗೆ ಈಗ ಬ್ಯಾಂಗ್ಳೂರಲ್ಲಿರುವಾಗ ಹಳ್ಳಿಗಳ ಕಡೆ ಇದ್ದರೆ ಏನಾಗುತ್ತೆ, ಮನೆ ಇರುತ್ತೆ ಆ್ಯಂಡ್ ಅಲ್ಲಿ ಬಂದು ನಮಗೆ ಏನಾದರೂ ಒಂದು ತರಕಾರಿ ಸೊಪ್ಪು ಆ ಥರ ಎಲ್ಲ ಸಿಗುತ್ತೆ. ಸೊ ಅಲ್ಲಿಂದು ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಪ್ರತಿಯೊಂದನ್ನು ಕೊಂಡ್ಕೊಂಡು ತಿನ್ನಬೇಕು, ಆ್ಯಂಡ್ ಮನೆ ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು, ಸ್ಕೂಲ್ ಫೀಸ್ಗಳು ನೋಡ್ಕೋಬೇಕು, ದುಡ್ಡು ಉಳ್ಸೋಕ್ಕಾಗ್ತಿಲ್ಲ. ನನಗೆ ಬರ್ತಾ ಇರೋದು ಕೆಲವೊಂದು ಅಂದರೆ ಕೆಲವು ಸ್ವಲ್ಪ ಅಮೌಂಟು. ಮನೆ ಮಂದಿ ಎಲ್ಲ ದುಡಿದ್ರು ನಮ್ಮ ಕೈಲಿ ದುಡ್ಡು ಉಳ್ಸೋಕ್ಕಾಗ್ತಿಲ್ಲ. ಹೇಗೆ ಉಳಿಸೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಟಿಪ್ಸ್ ಅಂತ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ, ನೀವು ಫಾಲೋ ಕೂಡ ಮಾಡ್ಬೋದು. ಫಸ್ಟ್ನೇದು ಬಜೆಟ್. ನಾವು ಇಷ್ಟಕ್ಕೆ ಇಷ್ಟು ಅಂತ ಹೇಳಿ ಬಜೆಟ್ ಹಾಕ್ಕೊಳೋದ್ರಿಂದ, ಆ ಬಜೆಟ್ ಪ್ರಕಾರನೇ ನಾವು ಹಣ ಖರ್ಚು ಮಾಡೋದ್ರಿಂದ ಆರಾಮಾಗಿ ದುಡ್ಡು ಉಳಿಸ್ಕೋಬೋದು. ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಯಾವ ಥರ ಬಜೆಟ್ ಹಾಕ್ಕೊಳ್ಳೋದು ಅಂದರೆ, ಫಸ್ಟ್ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಅಮೌಂಟನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಕೂಡ ನೋಡ್ಬೋದು. ಇಲ್ಲ ಅಂದರೆ ನೀವು ಇನ್ನೊಂದು ಸತಿ ಹೇಳ್ತೀನಿ, ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಆ ಲೀಸ್ಟ್ ವೈಸು ನಮ್ಮ ಪೇಮೆಂಟ್ ಎಷ್ಟಿದೆ ಅಷ್ಟನ್ನು ಡಿವೈಡ್ ಮಾಡ್ಕೊಳ್ತಾ ಬನ್ನಿ. ಎಷ್ಟು ಉಳಿಯುತ್ತೆ ಅಂತ ಒಂದು ಕಡೆ ಸೇವಿಂಗ್ಸ್ ಥರ ಹಾಕ್ಕೊಬರ್ಬೋದು. ಸೊ ಎರಡನೇದು ಎಮರ್ಜೆನ್ಸಿ ಫಂಡ್ ಅಂದರೆ, ಈಗ ಯಾರಿಗೂ ಗೊತ್ತಿರೋದಿಲ್ಲ, ಇಲ್ಲ ಏನೋ ಒಂದು ಕಷ್ಟ ಬರುತ್ತೆ, ಇಲ್ಲ ಇನ್ನೇನೋ ಒಂದಾಗುತ್ತೆ, ಯಾರಿಗೂ ಗೊತ್ತಿರೋದಿಲ್ಲ. ಸೊ ಎಮರ್ಜೆನ್ಸಿ ಫಂಡ್ ಅಂತ ಸ್ವಲ್ಪ ಆದರೂ ಎತ್ತಿಟ್ಟಿರಬೇಕು. ಸೊ ಆ ಎಮರ್ಜೆನ್ಸಿ ಫಂಡು ನಿಮಗೆ ಯಾವತ್ತಾದರೂ ಒಂದು ಕಷ್ಟಕ್ಕೆ ಹಾಗೆ ಆಗುತ್ತೆ. ಸೊ ತಿಂಗಳು ನಮ್ಮ ಹತ್ರ ಒಂದು 20,000 ಸಂಬಳ ಬರ್ತಿದೆ ಅಂದರೆ, ಆಲ್ಮೋಸ್ಟ್ 1,000 ಆದರೂ ನಾವು ಸೈಡ್ಗೆ ಹಾಕ್ಕೊಂಬಂದರೆ ಎಮರ್ಜೆನ್ಸಿಯಾಗಿ ಬೇಕಾದಾಗ ಟೈಮಿಗೆ ನಮ್ಗೆ ಹಣ ಸಿಗುತ್ತೆ. ಆ್ಯಂಡ್ ಮೂರನೇದು, ಸಾಧ್ಯವಿರೋ ಕಡೆ ಎಲ್ಲ ಆದಷ್ಟು ಖರ್ಚು ಕಡಿಮೆ ಮಾಡಬೇಕು. ಎಲ್ಲೆಲ್ಲೆಲ್ಲ ನಮಗೆ ದುಡ್ಡು ಉಳಿಸೋಕ್ಕಾಗುತ್ತೋ ಅಲ್ಲೆಲ್ಲ ಉಳಿಸ್ಕೊಬರ್ಬೇಕು. ಎಕ್ಸಾಂಪಲ್ ಹೇಗೆ ಉಳಿಸೋದು? ಸೊ ನಾವಿವಾಗ ಒಂದು ಹೋಟ್ಲಿಗೆ ಹೋಗ್ತೀವಿ ಅಂದರೆ, ಯಾರೋ ನಮಗೆ ಒಂದು ಸಜೆಷನ್ ಮಾಡ್ತಾರೆ, ಅಲ್ಲಿ ಹೋಟ್ಲ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ಹೋಗ್ತೀವಿ, ಅಲ್ಲಿ ಬಿಲ್ ನಮಗೆ ಗೊತ್ತಿರುತ್ತೆ. ನಾವು ಹೋಟ್ಲ್ ನೋಡಿದ ತಕ್ಷಣ ಅನ್ಕೋತೀವಿ, ಸೊ ಈ ಹೋಟ್ಲಲ್ಲಿ ನಮಗೆ ಫುಡ್ ರೇಟ್ ಜಾಸ್ತಿ ಆಗ್ಬೋದು ಅಂತ. ಸೊ ಅಲ್ಲಿ ನಾವು ಅಷ್ಟು ಖರ್ಚು ಮಾಡೋ ಬದಲು ಕಡಿಮೆ ರೇಟಿಗೆ ನಮ್ಮ ಬಜೆಟ್ ಪ್ರಕಾರ, ಈಗ ನನ್ನ ಹತ್ರ 100 ರೂಪಾಯಿ, ನಾನು 100 ರೂಪಾಯಿಗೆ ಊಟ ತಿನ್ನಬೇಕು ಅಂತ ಹೋದರೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಾವು ಜಾಸ್ತಿ ದೊಡ್ಡ ಹೋಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ಬದಲು ಈ ಥರ ಮಾಡ್ಬೋದು. ಆ್ಯಂಡ್ ಬಟ್ಟೆನೂ ಅಷ್ಟೇ, 1,000 ರೂಪಾಯಿ ಬಟ್ಟೆ ತೊಗೊಳ್ಬೋದು, 500 ರೂಪಾಯಿ ಬಟ್ಟೆ ತೊಗೊಳ್ಳೋದು, ಈ ಥರ ನಾವು ಪ್ರತಿಯೊಂದರಲ್ಲೂ ಉಳಿಸ್ಕೊಳ್ತಾ ಬಂದರೆ, ಆ್ಯಂಡ್ ಮನೆಗೆ ಸಾಮಾನು ಹಾಕ್ತಾ ಇರಬೇಕಾದ್ರೆ ನಾವು 1,000 ರೂಪಾಯಿಗೆ ಸಾಮಾನು ಹಾಕಬೇಕು ಅಂದರೆ, ಮನೇಲಿ ಏನು ಸಾಮಾನಿದೆ ಏನು ಸಾಮಾನಿಲ್ಲ ಅಂತ ನೋಡಿಕೊಂಡು ಅದರಲ್ಲಿ ಕೂಡ ಉಳಿಸ್ಬೋದು. ಎಲ್ಲಿ ಸಾಧ್ಯ ಇರುತ್ತೋ ಅಲ್ಲಿ ಅಮೌಂಟ್ನ ಉಳಿಸೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ವಿಮೆ, ಆದಷ್ಟು ವಿಮೆ ಮಾಡಿಸಿಡೋದಕ್ಕೆ ಟ್ರೈ ಮಾಡಿ. ವಿಮೆ ಅಂದರೆ ಏನಪ್ಪ ಅಂದರೆ, ಈಗ ಒಂದು LIC ಆಗಿರ್ಬೋದು, ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಇದನ್ನು ವಿಮೆ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಆದಷ್ಟು ಟ್ರೈ ಮಾಡಿದ್ರೆ, ಅಂದರೆ ಎಲ್ಲಿ ನಮಗೆ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಒಂದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಮಾಡಿಕ್ಕಿದ್ರೆ ನಮಗೆ ದುಡ್ಡು ತುಂಬಾ ಸೇವ್ ಆಗುತ್ತೆ. ಆ್ಯಂಡ್ ಕಂಡದ್ದನ್ನೆಲ್ಲ ತೆಗೆದು ಗುಡ್ಡೆ ಹಾಕ್ಕೊಳ್ಳೋದು. ಸೊ ಹೋಗ್ತೀವಿ, ಒಂದು ಐಟಮ್ ಬೇಕು, ಆ್ಯಂಡ್ ಏನು ಬೇಕೋ ನನಗೆ ಅದು ನನಗೆ ಬೇಕಾಗೇ ಇರೋದಿಲ್ಲ. ಈಗ ನನ್ನ ಮಗಳ ಹತ್ರ ತುಂಬ ಆಟ ಸಾಮಾನಿದೆ, ಸೊ ಅದು ನಂಗೆ ಅವಶ್ಯಕತೆ ಇಲ್ಲ, ಆದರೂ ನಾನು ಅದನ್ನ ತಂದು ಹಾಕ್ಕೋತೀನಿ ಅವಳು ಆಟ ಆಡಲಿ ಅಂತ.
ಸೊ ಅಂಥವುದನ್ನು. ಆಮೇಲೆ ನನಗೆ ಬಟ್ಟೆ ತುಂಬ ಇದೆ, ಅವಶ್ಯಕತೆ ಇರಲಿಲ್ಲ, ಆದರೂ ನಾನು ಕಣ್ಣಿಗೆ ಕಂಡಿದ್ದು ಬಟ್ಟೆ ಬೇಕು. ಆ್ಯಂಡ್ ಮನೆಗೆ ವಾಷಿಂಗ್ ಮಿಷಿನ್ ಅವಶ್ಯಕತೆ ಇರೋಲ್ಲ, ನೋಡಿದ ತಕ್ಷಣ ವಾಷಿಂಗ್ ಮಿಷಿನ್ ತರೋದು. ಸೊ ಈ ಥರ ಪಾತ್ರೆ ಅವಶ್ಯಕತೆ ಇರೋದಿಲ್ಲ, ಈ ಥರ ಎಲ್ಲ ತಂದು ಗುಡ್ಡೆ ಹಾಕ್ಕೊಳ್ಳೋದು. ಆ್ಯಂಡ್ ಆನ್ಲೈನ್ ಪರ್ಚೇಸಲ್ಲಿ ನಾವು ನೋಡ್ತಾನೇ ಇರ್ತೀವಲ್ವ, ಸೊ ಬೇಕು ಅಂದಿದ್ದನ್ನೆಲ್ಲ ಗುಡ್ಡೆ ಹಾಕ್ಕೊಳ್ಳೋದು ಮಾಡಬಾರ್ದು. ಸೊ ಅದನ್ನಾಗ ನಾವು ತುಂಬ ಎಷ್ಟು ಕಡಿಮೆ ಸಾಮಾನು ತೊಗೋತೀವಿ, ಎಷ್ಟು ಕಡಿಮೆ ನಾವು ಐಟಮ್ ಹಾಕ್ಕೋತೀವಿ, ನಮಗೆ ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ನಾವು ಅಮೌಂಟ್ ಉಳಿಸ್ಬೋದು. ಆ್ಯಂಡ್ ಹೂಡಿಕೆ ಆಲ್ರೆಡಿ ಹೇಳ್ದಂಗೆ ವಿಮೆ ಆಗಿರ್ಬೋದು, ಬಜೆಟಲ್ಲಿ ಆಗಿರ್ಬೋದು, ಇದರಲ್ಲೆಲ್ಲ ನಾವು ಉಳಿಸ್ದಂಗೆನೇ. ಸೊ ಅಕೌಂಟಲ್ಲಿ ಆಗಿರ್ಬೋದು, RD FD ಮತ್ತು ಈಗ ಪೋಸ್ಟ್ ಆಫೀಸ್ಗಳಲ್ಲೆಲ್ಲ ಹೇಗೆ ಬಂದಿದೆ ಅಂದರೆ ಏನೋ ಅದು ಫೆನ್ಷನ್ ಅಂತ ಹೇಳ್ತಾರೆ ಅಲ್ವಾ. ಸೊ ಗೌರ್ಮೆಂಟ್ ಅವ್ರಿಗೆ ಏನೋ ಒಂದು ಎಂಪ್ಲಾಯಿಗೆ ಯಾವ ಥರ ನಮಗೆ ಅವ್ರಿಗೆ ಇದು ಬರುತ್ತೆ, ಪೆನ್ಷನ್ ಬರುತ್ತೆ. ಸೊ ಇದು ಕೂಡ ಇದ್ದಾಗ ನಾವು ಇಷ್ಟು ಅಂತ ಅಮೌಂಟ್ ಕಟ್ಕೊಂಡೋದ್ರೆ ನಮಗೆ ಕೂಡ ಅಲ್ಲಿ ಪೆನ್ಷನ್ ಥರ ಬರುತ್ತೆ. ಆ ಥರ ಹೂಡಿಕೆ ಕೂಡ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಬಂದು ಇ ಎಮ್ ಐನ ತಿಂಗಳು ನಾವು ಕರೆಕ್ಟಾಗಿ ಕಟ್ಕೊಂಡು ಹೋದರೆ ಅಲ್ಲಿ ಸೇವ್ ಆಗುತ್ತೆ. ಸೊ ಈಗ ನಾನೊಂದು 1000 ರೂಪೀಸ್ ಒಂದು 3000 ರೂಪೀಸ್ EMI ಕಟ್ತಾ ಇರ್ತೀನಿ. ಸೊ ಈ ಮಂತ್ ನನಗೆ EMI ಕಟ್ಟೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಮಂತು 3000ಗೆ ಪ್ಲಸ್ 3000 6000ಗೆ ಪ್ಲಸ್ ಬಡ್ಡಿ ಹೀಗೆ ಜಾಸ್ತಿ ಆಗುತ್ತೆ. ಸೊ ಆಗ ತಿಂಗಳು ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬಿಟ್ರೆ ಅದು ನಮಗೆ ಹೆಚ್ಚಾಗಿ ಅಮೌಂಟ್ ಆಗೋದಿಲ್ಲ. ಆ್ಯಂಡ್ ನಮಗೆ ತುಂಬಾ ಈಸಿಯಾಗಿ ಕೂಡ ನಾವು ಅಮೌಂಟ್ ಉಳಿಸ್ಬೋದು. ಈ ಕಡಿಮೆ ಸಂಬಳ ಇರೋರು ಜಾಸ್ತಿ, ಅವ್ರಿಗೇನೋ ತುಂಬ ಸಂಬಳ ಬರ್ತಿದೆ, ಅವ್ರು ತುಂಬ ದುಡ್ಡು ಉಳಿಸ್ತಿದ್ದಾರೆ, ಸೊ ನಾವು ಉಳ್ಸೋಕ್ಕಾಗ್ತಿಲ್ಲ ಅಂತ ಕೊರಗಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಯಾರೋ ಹೈಯಾಗಿ ಬದುಕ್ತಿದ್ದಾರೆ, ನಾವು ಹಂಗೆ ಬದುಕಬೇಕು, ನಮಗೆ ಕಂಡಿದ್ದೆಲ್ಲ ಬೇಕು ಅಂತ ತಂದಾಕೊಂಬೇಡಿ. ಇರೋದ್ರಲ್ಲಿ ಉಳಿಸೋದಕ್ಕೆ ನೋಡಿ. ಇವತ್ತು 1 ರೂಪಾಯಿ ಕೂಡಿಟ್ರೆ ನಾಳೆ ಲಕ್ಷಾಂತರ ರೂಪಾಯಿ ದುಡ್ಡು ಆಗೋದು. ಸೊ ಇವತ್ತು 10 ರೂಪಾಯಿ ನಾನು ಖರ್ಚು ಮಾಡಿದ್ರೆ 10 ರೂಪಾಯಿ ನನಗೆ ಖಂಡಿತವಾಗ್ಲೂ ಬರೋದಿಲ್ಲ ರಿಟರ್ನ್, ಅದು ಅಲ್ಲೇ ಖರ್ಚಾಗೋಗಿರುತ್ತೆ. ಸೊ ಆದಷ್ಟು ಹೂಡಿಕೆ ಮಾಡಿ, ಒಂದು ಸೇವಿಂಗ್ಸ್ ಮಾಡಿ, ನಿಮ್ಮ ಕಷ್ಟ ಕಾಲಕ್ಕೆ ಖಂಡಿತವಾಗ್ಲೂ ಅದು ಆಗೇ ಆಗುತ್ತೆ. ಸೊ ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ಮಾಡೋ ಸಬ್ಸ್ಕ್ರೈಬ್ ಆಗಿರ್ಬೋದು, ನೀವು ಮಾಡೋ ಲೈಕ್ ಆಗಿರ್ಬೋದು, ನನಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಇವ್ರಿಗೇನು 5000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಏನಾದರೂ ಅಮೌಂಟ್ ಬರ್ತಿದೆಯಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ನನಗಿನ್ನ ಅಮೌಂಟ್ ಬರ್ತಾಯಿಲ್ಲ. ನೀವು ನೋಡಿ ನನ್ನ ವೀಡಿಯೋಸ್ನ ನೋಡಿ ನನ್ನ ಎತ್ತರಕ್ಕೆ ಬೆಳೆಸಿದ್ರೆ ನಾನು ಕೂಡ ಇದರಲ್ಲಿ ಒಂದಷ್ಟು ಅಮೌಂಟ್ ತೊಗೊಳಕ್ಕಾಗೋದು, ಇಲ್ಲ ನಾನು ತೊಗೊಳಕ್ಕಾಗೋದಿಲ್ಲ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದ ನಾನು ನಿಮಗೆ ಸಿಗ್ತೀನಿ. ಲವ್ ಯು ಆಲ್. ಬೈ ಬಾಯ್.